ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತರುವಾಗ ಈ ರಾಷ್ಟ್ರದ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರಸಿಕರೆಲ್ಲನ್ನ ಒಟ್ಟು ಸೇರಿಸಿ ಭಾರತೀಯರಾಗಿ ಹೋರಾಟ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದರು. ಆ ದಿನ ಒಂದು ಭರವಸೆಯನ್ನು ಲಾಹೋರ್ ಅಧಿವೇಶನ 1923ರಲ್ಲಿ ಅವಿಭಾಜ್ಯ ಭಾರತದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. AICC ಅಧಿವೇಶನದಲ್ಲಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತರ್ತಾ ಇರುವುದು ಈ ರಾಷ್ಟ್ರದ ಕಡೆ ಪ್ರಜೆಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು. ಅದಕ್ಕಾಗಿ ಈ ರಾಷ್ಟ್ರದಲ್ಲಿ ಬ್ರಿಟಿಷನ್ನು ಹೊರಗೆ ಕಳಿಸಬೇಕು. ನಮ್ಮ ಭೂಮಿ, ನಮ್ಮ ನೆಲೆ, ನಮ್ಮ ನೀರು, ನಮ್ಮ ಉಪ್ಪು ಅಂತೇಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿ ಇದರ ಮುಖಾಂತರ ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ಈ ಭಾರತದ ಕಡೆಯ ಪ್ರಜೆಗಳಿಗೆ ನ್ಯಾಯ ಕೊಡಬೇಕು ಅಂಥೇಳಿ ಹಲವಾರು ಕಾರ್ಯಕ್ರಮಗಳನ್ನು ಪಂಚವಾರ್ಷಿಕಗಳ ಯೋಜನೆ ಮುಖಾಂತರ ಈ ರಾಷ್ಟ್ರಕ್ಕೆ ಕೊಟ್ಟರು. ವಿಶೇಷವಾಗಿ UPA ಸರ್ಕಾರ ಬಂದಾಗ ನಾನು ಕೂಡ ಅಲ್ಲಿ ಮಂತ್ರಿಯಾಗಿದ್ದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಈ ರಾಷ್ಟ್ರದ ಜನರಿಗೆ ಒಳ್ಳೆಯದು ಮಾಡಬೇಕು ಅಂತೇಳಿ ರೈತರ ಕಣ್ಣೀರು ಒರೆಸುವಂಥ ಕೆಲಸವನ್ನು 72,000 ಕೋಟಿ ಸಾಲ ಮನ್ನಾ ಮಾಡಿ ಸಣ್ಣ ಅತಿ ಸಣ್ಣ ರೈತರ ಸಾಲ ಮನ್ನಾ ಮಾಡಿ ಅವರ ಕಣ್ಣೀರನ್ನು ಒರೆಸಿದರು. ಬಹಳ ಮುಖ್ಯವಾದಂಥದ್ದು ಹಕ್ಕನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅವರಿಗೆ ಬದುಕುವ ಹಕ್ಕನ್ನು, ಜೀವನ ಮಾಡೋ ಹಕ್ಕನ್ನು, ಸ್ವತಂತ್ರವನ್ನು ಕೊಟ್ಟು ಮಂಡಲಗಳ ಮುಖಾಂತರ, ಗ್ರಾಮ ಪಂಚಾಯತಿಗಳ ಮುಖಾಂತರ ಕೆಲಸವನ್ನು ಕೊಡಬೇಕು. ಒಂದು ವೇಳೆ ಕೆಲಸ ಕೊಡೋಕ್ಕಾಗದಿದ್ದರೆ ಅವರಿಗೆ ಭತ್ಯವನ್ನು ಕೊಡಬೇಕಂತ ಕಠೋರವಾದಂಥ ಕಾನೂನನ್ನು ಮಾಡಿ ಯಾವ ವ್ಯಕ್ತಿ ಕೂಡ ಹಸಿವಿನಲ್ಲಿ ಮಲಗಬಾರ್ದು ಅಂತ ಒಂದು ಚಿಂತನೆಯನ್ನು ಮಾಡಿ ಇಂಥ ಮಹತ್ತರವಾದ ಕಾರ್ಯಕ್ರಮ. ದಯವಿಟ್ಟು ಯೂತ್ ಕಾಂಗ್ರೆಸ್ ಅವರು ಸ್ವಲ್ಪ ಗಲಾಟೆ ಮಾಡಬಾರ್ದು ಯೂತ್ ಕಾಂಗ್ರೆಸ್. ಯಾರಪ್ಪ ಅವರು? ಕಾನೂನನ್ನು ಮಾಡಿದ್ವಿ ಈ ರಾಷ್ಟ್ರದಲ್ಲಿ. ಘೋಷಣೆಗಳನ್ನು ಕೂಗೋದು ನಿಲ್ಲಿಸಿ UPA 1 ಮತ್ತು 2ರಲ್ಲಿ. ಹಲೋ, ಒಂದು ಸ್ವಲ್ಪ ಹೊತ್ತಿರಿ, ಮಾತಾಡಬೇಡಿ, ಸ್ಲೋಗನ್ ಕೂಗಬೇಡಿ. ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಾಡಿ. ಮನೋಹರ್ ಹೇಳಿ ಎಲ್ಲರಿಗೂ ಸ್ವಲ್ಪ ಸುಮ್ಮನೆ. ಓಕೆ. ಈ ರಾಷ್ಟ್ರದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಬಹಳ ಮಹತ್ತರವಾದಂಥ ತೀರ್ಮಾನಗಳನ್ನು UPA ಸರ್ಕಾರ ತೆಗೆದುಕೊಂಡಿತ್ತು. ಅದರಲ್ಲಿ ಮಹತ್ತರವಾದಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮುಖ್ಯವಾದ್ದು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ರಾಜ್ಯದ ಉಸ್ತುವಾರಿಗಳು ಆದ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಅವರು ಕೂಡ ತಮ್ಮನ್ನು ಭಾಷಣ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಕುಳಿತುಕೊಳ್ಳಿ. ಪ್ಲೇ ಕಾರ್ಡ್ಸ್ ಇಳಿಸಿ ದಯವಿಟ್ಟು ಯಾರು ಸ್ಲೋಗನ್ಗಳು ಹಾಕಬೇಡಿ. ಮತ್ತೆ ಇಲ್ಲ ಇದೆ ಸರ್, ಅವ್ರು ಕುಂತ್ಕೊಂಬಿಡಿ. ಇಲ್ಲ ಸಾಕು. ಈ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದ 140 ಕೋಟಿ ಜನರಿಗೆ ಕೊಟ್ಟು ಈ ರಾಷ್ಟ್ರದಲ್ಲಿ ಸಮಾನತೆಯನ್ನು ಕಾಣಬೇಕು, ಎಲ್ಲರಿಗೂ ಹಸಿವು ಮುಕ್ತರಾಗಿ ಮಾಡಬೇಕು, ಈ ರಾಷ್ಟ್ರ ನೆಮ್ಮದಿಯಾಗಿರಬೇಕಂತ ಮಾಡಿದಂಥ ಕಾರ್ಯಕ್ರಮಗಳು ಈ ರಾಷ್ಟ್ರದಲ್ಲಿ ಇವೆಲ್ಲವನ್ನು ಮಾಡುವಂಥ ಕಾಲದಲ್ಲಿ BJP ಸರ್ಕಾರ, ಮೋದಿಯವರ ಸರ್ಕಾರ
ಇವತ್ತು ಇದನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು. ಯಾವ ರೀತಿ ಪಂಜಾಬ್ನಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಅದೇ ರೀತಿ ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ದೆಹಲಿಯಲ್ಲಿ ಸತ್ಯಾಗ್ರಹವನ್ನು ಮಾಡಬೇಕು, ದೆಹಲಿಯಲ್ಲಿ ಹೋರಾಟ ಮಾಡಬೇಕು. ಫೆಬ್ರವರಿ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ನಡೆಯುವಂಥ ಕಾಲದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕರ AICC ಮುಖಂಡರು ಹೋಗಿ ಅಲ್ಲಿ ನಾವು ಹೋರಾಟ ಸತ್ಯಾಗ್ರಹವನ್ನು ಮಾಡಿ ಮತ್ತೆ ಮನ್ರೇಗಾ ಯೋಜನೆಯನ್ನು ವಾಪಸ್ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಕೇವಲ ಗವರ್ನರ್ಗೆ ಪಾದಯಾತ್ರೆಯಲ್ಲಿ ಕೊಟ್ಟತ್ರ ಸಾಕಾಗೋದಿಲ್ಲ. ರಾಷ್ಟ್ರವ್ಯಾಪ್ತಿ ಚಳವಳಿ ಆಗಬೇಕು ಮತ್ತು ಪಾರ್ಲಿಮೆಂಟ್ ನಡೆಯುವಂಥ ಕಾಲದ ಉದ್ದಕ್ಕೂ ಕೂಡ ನಾವು ಅಲ್ಲಿ ಹೋರಾಟ ಸತ್ಯಾಗ್ರಹ ಮಾಡಬೇಕು ಜಂತರ್ ಮಂತರ್ನಲ್ಲಿ ಅಂತ ಹೇಳಿ ನಿರಂತರವಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ವಾಪಸ್ ತರೋ ತನಕ ಏನು ನಾವು ಮಾಡಿದ್ವಿ ಕಾನೂನು, ಆ ಕಾನೂನನ್ನು ಜಾರಿ ಆಗೋ ತನಕ ಮತ್ತೆ ಈ ಹೋರಾಟ ನಡೀಬೇಕು. ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ಬೇಕಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.